ಎಲಿಮಿನೇಷನ್ ಸೆಕೆಂಡ್ ಡೇ ಯಾರು ಊಹೆ ಮಾಡಿರದ ಟ್ವಿಸ್ಟ್, ಮೂರನೇ ವಾರವೇ ಫಿನಾಲೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಿಯಲ್ ಗೇಮ್ ಶುರುವಾಗಿದೆ. ಇದೀಗ ಸ್ಪರ್ಧಿಗಳು ದೊಡ್ಡ ಮನೆಯಲ್ಲಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಆಟ ಶುರು ಮಾಡಬೇಕಿದೆ. ಇದೀಗ ದೊಡ್ಡ ಮನೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಯಾರು? ಬಿಗ್ ಬಾಸ್ನಲ್ಲಿ ರಕ್ಷಿತಾ ಶೆಟ್ಟಿಯನ್ನು ಮೊದಲ ದಿನವೇ ಎಲಿಮಿನೇಟ್ ಮಾಡಿದ್ಯಾಕೆ? ರಕ್ಷಿತಾಗೆ ಅನ್ಯಾಯ ಆಯ್ತಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ರೋಚಕತೆಯಿಂದ ಕೂಡಿದೆ. ದೊಡ್ಡಮನೆಗೆ ಒಟ್ಟು 19 ಸ್ಪರ್ಧಿಗಳು ಕಾಲಿಟ್ಟಿದ್ದು ಮೊದಲ ದಿನವೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಸೆಲೆಬ್ರಿಟಿಗಳ ಗೇಮ್ಗೆ ರಕ್ಷಿತಾ ಶೆಟ್ಟಿ ಬಲಿಕ ಬಕ್ರ ಆಗಿದ್ದಾರೆ. ಇದೀಗ ಎರಡನೇ ದಿನವೂ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಿಗ್ ಶಾಕ್ ನೀಡಿದ್ದಾರೆ. ಮೂರೇ ವಾರಕ್ಕೆ ಫಿನಾಲೆ ನಡೆಯಲಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಒಂಟಿಯಾಗಿ ಗುಂಪಾಗಿ ಎಲಿಮಿನೇಷನ್ ನಡೆಯಲಿದೆ ಅಂತ ಹೇಳಿದ್ದಾರೆ. ಇದರ ಪ್ರೋಮೋ ರಿಲೀಸ್ ಆಗಿದೆ. ಎಲಿಮಿನೇಷನ್ ಭಯದಿಂದ ಮುಕ್ತರಾಗಬೇಕಂದ್ರೆ ಅದಕ್ಕೆ ಒಂದೇ ದಾರಿ. ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳು ಕಾಲಿಟ್ಟು ಜಸ್ಟ್ 2 ದಿನ ಆಗಿದೆ. ಇನ್ನು ಕೆಲ ಸಹ ಸ್ಪರ್ಧಿಗಳ ಪರಿಚಯ ಕೂಡ ಸರಿಯಾಗಿ ಆಗಿಲ್ಲ. ಯಾರು ಹೇಗೆ ಅಂತ ಅರ್ಥ ಕೂಡ ಮಾಡಿಕೊಂಡಿಲ್ಲ. ಟಾಸ್ಕ್ ಕೂಡ ಸರಿಯಾಗಿ ಶುರುವಾಗಿಲ್ಲ. ನಿನ್ನೆ ಮನೆ ದಿನಸಿ ಪಡೆಯಲು ಒಂದು ಟಾಸ್ಕ್ ನೀಡಲಾಗಿತ್ತು ಅಷ್ಟೇ. ಆದ್ರೆ ಬಿಗ್ ಬಾಸ್ 2ನೇ ದಿನ ಟಾಸ್ಕ್ ಬಗ್ಗೆ ಹೇಳೋ ಬದಲು ನೇರವಾಗಿ ಎಲಿಮಿನೇಷನ್ ಫಿನಾಲೆ ಬಗ್ಗೆ ಮಾತನಾಡಿದ್ದಾರೆ. ಪ್ರೋಮೋದಲ್ಲಿ ಯಾರು ಗೆಲ್ತಾರೆ ಅಂತ ಕಾದು ನೋಡೋದಕ್ಕೆ ನೀವು 100 ದಿನ ಕಾಯಬೇಕಾಗಿಲ್ಲ. ಮೂರೇ ವಾರಕ್ಕೆ ಒಂದು ಫಿನಾಲೆ ನಡೆಯಲಿದೆ. ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು. ಒಬ್ಬರಾಗಿ ಹೋಗ್ಬೋದು, ಗುಂಪಾಗಿಯೂ ಎಲಿಮಿನೇಟ್ ಆಗ್ಬೋದು. ಎಲಿಮಿನೇಷನ್ ಇಂದ ಮುಕ್ತರಾಗಬೇಕು ಅಂದ್ರೆ ಅದಕ್ಕೆ ಇರೋದು ಒಂದೇ ದಾರಿ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಆದ್ರೆ ದೊಡ್ಡ ಮನೆಯಲ್ಲಿ ಉಳಿದುಕೊಳ್ಳಲು ಇರೋ ದಾರಿ ಏನು ಅನ್ನೋದನ್ನ ಬಿಗ್ ಬಾಸ್ ಹೇಳಿಲ್ಲ. ಸ್ಪರ್ಧಿಗಳು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರೆ, ಗೇಮ್ ಜೊತೆ ಮೈಂಡ್ ಗೇಮ್ ಆಡಿದ್ರೆ ಮಾತ್ರ ಉಳಿದುಕೊಳ್ತೀರಿ. ಮಾಡು ಇಲ್ಲವೇ ಮಡಿ ಅನ್ನೋದು ಬಿಗ್ ಬಾಸ್ ನ ಕಿವಿ ಮಾತಾಗಿದೆ. ಆದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತ ವೀಕ್ಷಕರು ಭವಿಷ್ಯ ನುಡಿದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನ ಸೆಲೆಬ್ರಿಟಿಗಳು ಟಾರ್ಗೆಟ್ ಮಾಡಿದ್ದು ರಕ್ಷಿತಾ ಶೆಟ್ಟಿಯನ್ನ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬೇಕು ಅಂತ ತಪ್ಪಾಗಿ ಮಾತಾಡ್ತಾರೆ. ಫಾಲೋವರ್ಸ್ ಜಾಸ್ತಿ ಮಾಡೋಕೆ ಇಲ್ಲಿಗೆ ಬಂದಿದ್ದಾರೆ. ನಾವು ಈ ಸ್ಟೇಜ್ಗೆ ಬರೋದಕ್ಕೆ ಕಷ್ಟಪಟ್ಟು ಬಂದಿದ್ದೀವಿ ಅಂತ ಜಾಹ್ನವಿ ಸೇರಿದಂತೆ ಉಳಿದ ಸ್ಪರ್ಧಿಗಳು ಹೇಳಿದ್ರು. ಮನೆ ಮಂದಿ ನಿರ್ಧಾರದಂತೆ ರಕ್ಷಿತಾರನ್ನ ಎಲಿಮಿನೇಷನ್ ಕೂಡ ಮಾಡಲಾಯಿತು. ಆದ್ರೆ ಈ ವೇಳೆ ರಕ್ಷಿತಾ ತನ್ನನ್ನು ತಾನು ಡಿಫೈನ್ ಮಾಡಿಕೊಂಡಿಲ್ಲ. ಎಲ್ಲರೂ ಸಹ ಸ್ಪರ್ಧಿಗಳು ಹೇಳಿದಕ್ಕೆ ಹಾ ಅಂತ ತಲೆ ಅಳ್ಳಾಡಿಸಿದ್ದಾರೆ ಅಷ್ಟೇ. ರಕ್ಷಿತಾ ಎಲಿಮಿನೇಷನ್ ಆಗಿರೋ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಒಂದೇ ದಿನಕ್ಕೆ ಎಲಿಮಿನೇಷನ್ ಮಾಡೋದಾದ್ರೆ ಯಾಕೆ ಕರೆಸಬೇಕಿತ್ತು? ವಿ ವಾಂಟ್ ರಕ್ಷಿತಾ ಶೆಟ್ಟಿ ಬ್ಯಾಕ್, ಬ್ರಿಂಗ್ ಬ್ಯಾಕ್ ರಕ್ಷಿತಾ ಶೆಟ್ಟಿ ಅನ್ನೋ ಅಭಿಯಾನ ಕೂಡ ಶುರುವಾಗಿದೆ. ರಕ್ಷಿತಾ ಮುಗ್ಧ ಮಾತು ಕೇಳೋಕೆ ಚೆನ್ನಾಗಿತ್ತು, ಸಿಲ್ಲಿ ರೀಸನ್ ಕೊಟ್ಟು ಕಳಿಸಬಾರ್ದಿತ್ತು ಅಂತ ರಕ್ಷಿತಾ ಫ್ಯಾನ್ಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೀಗ ನೆಕ್ಸ್ಟ್ ಎಲಿಮಿನೇಷನ್ಗೆ ಟಾರ್ಗೆಟ್ ಆಗಿದ್ದು ಹಳ್ಳಿ ಪ್ರತಿಭೆ ಮಲ್ಲಮ್ಮ, ಮಾಳು ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಮಾಳು ಮಲ್ಲಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಫೇಮಸ್ ಆದವರು. ಮಲ್ಲಮ್ಮಗೆ ಬಿಗ್ ಬಾಸ್ ಕೊಡೋ ಟಾಸ್ಕ್ ಗಳನ್ನ ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ. 2-3 ಬಾರಿ ಬಿಗ್ ಬಾಸ್ ಎಕ್ಸ್ಪ್ಲೈನ್ ಮಾಡಬೇಕು. ಮುಂದಿನ ಟಾಸ್ಕ್ಗಳು ತುಂಬಾನೇ ಚಾಲೆಂಜಿಂಗ್ ಆಗೇ ಇರುತ್ತೆ. ಸೊ ಸಹ ಸ್ಪರ್ಧಿಗಳು ಇವರನ್ನೇ ನೆಕ್ಸ್ಟ್ ನಾಮಿನೇಟ್ ಮಾಡಬಹುದು. ಇವರ ಜೊತೆಗೆ ಸಿಂಗರ್ ಮಾಳು ಅವರನ್ನು ಕೂಡ ಎಲಿಮಿನೇಷನ್ಗೆ ಟಾರ್ಗೆಟ್ ಮಾಡಬಹುದು. ಯಾಕಂದ್ರೆ ನಿನ್ನೆ ನಾಮಿನೇಟ್ ಮಾಡಿದಾಗ ನಾನು ಇಲ್ಲಿಗೆ ಬರ್ತೇನೆ ಅಂತ ಅನ್ಕೊಂಡಿರ್ಲಿಲ್ಲ. ಇಲ್ಲಿಗೆ ಬಂದಾಗಿದೆ. 1 ವಾರ ಆದ್ರೂ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ, ನೀವು ಚಾನ್ಸ್ ಕೊಡಿ ಅಂತ ಕೇಳಿದ್ರು. ಇದೇ ರೀಸನ್ ಕೊಟ್ಟು ಇವರನ್ನ ಮನೆ ಮಂದಿ ನೆಕ್ಸ್ಟ್ ಎಲಿಮಿನೇಷನ್ಗೆ ಟಾರ್ಗೆಟ್ ಮಾಡೋ ಸಾಧ್ಯತೆ ಇದೆ. ಒಟ್ಟಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಮೊದಲ ವಾರವೇ ಸಾಕಷ್ಟು ಟ್ವಿಸ್ಟ್ ನೀಡಲಾಗಿದೆ. ಬಿಗ್ ಬಾಸ್ ಈ ಸೀಸನ್ ನಲ್ಲಿ ಹೊಸ ಗೇಮ್ ಶುರು ಮಾಡಿದ್ದು ಬ್ಯಾಕ್ ಟು ಬ್ಯಾಕ್ ಎಲಿಮಿನೇಷನ್ ನಡೆಯಲಿದೆ. ಇದೀಗ ಸ್ಪರ್ಧಿಗಳು ದೊಡ್ಡ ಮನೆಯಲ್ಲಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಬೇಕು, ಟ್ರೋಫಿ ಗೆಲ್ಬೇಕು ಅಂದ್ರೆ ಆಟ ಶುರು ಮಾಡಲೇಬೇಕು. ಬಿಗ್ ಬಾಸ್ ಕೊಡೋ ಟಾಸ್ಕ್ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ತಮ್ಮ ಆಟನೂ ಆಡಬೇಕು. ಬಿಗ್ ಬಾಸ್ ಕೊಡೋ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ರಕ್ಷಿತಾ ಶೆಟ್ಟಿಯನ್ನ ಎಲಿಮಿನೇಟ್ ಮಾಡಬಾರ್ದಿತ್ತಾ? ಮನೆ ಮಂದಿ ಮುಂದೆ ಯಾರನ್ನ ಟಾರ್ಗೆಟ್ ಮಾಡ್ಬೋದು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.